ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಂಸ್ಥೆಯ ಶತಮಾನೋತ್ಸವ ಸಂಭ್ರಮ, ಜ್ಞಾನದಾಸೋಹದ ಶತಮಾನದ ಸಂಭ್ರಮ. ಮುಂಡರಗಿಯ ಅನ್ನದಾನೇಶ್ವರ ವಿದ್ಯಾಸಂಸ್ಥೆಗೆ ಈಗ 100ರ ಸಂಭ್ರಮ. ಇತಿಹಾಸ ಸಾರುವ ಶಿಕ್ಷಣ ಸಂಸ್ಥೆ ಅಂದು 50,000ಕ್ಕಾಗಿ ಊರನ್ನೇ ಮಾರಿದ ಮಹಾಸ್ವಾಮಿಗಳ ತ್ಯಾಗದ ಕಥೆ. ಗಣ್ಯಾತಿ ಗಣ್ಯರ ಆಗಮನ. ಜನವರಿ 17 ಮತ್ತು 18ರಂದು ನಡೆಯಲಿದೆ ಶತಮಾನೋತ್ಸವದ ಅದ್ದೂರಿ ಮಹೋತ್ಸವ. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಹೆಸರಿಸುತ್ತಿದ್ದಂತೆ ನೆನಪಾಗುವುದು ತ್ರಿವಿಧ ದಾಸೋಹಿ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠ. ಈ ಮಠದ ಆಶ್ರಯದಲ್ಲಿ ಬೆಳೆದು ನಿಂತಿರುವ ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಂಸ್ಥೆ ಇಂದು ಶತಮಾನೋತ್ಸವದ ಹೊಸ್ತಿಲಲ್ಲಿ ಇದೆ. ಹೌದು, ಇದರ ಇತಿಹಾಸ ರೋಚಕ ಹಾಗೂ ಸ್ಫೂರ್ತಿದಾಯಕ. 1912ರಲ್ಲಿ ಕೇವಲ ಒಂದು ಸಂಸ್ಕೃತ ಪಾಠಶಾಲೆಯಾಗಿ ಆರಂಭವಾದ ಈ ಜ್ಞಾನ ದೀವಿಗೆ 1924ರಲ್ಲಿ ಭಕ್ತರ ಸಹಕಾರದೊಂದಿಗೆ ಶಾಲೆಯಾಗಿ ರೂಪಾಂತರಗೊಂಡಿತ್ತು. ಅಂದು ಆರ್ಥಿಕ ಸಂಕಷ್ಟ ಎದುರಾದಾಗ ಶ್ರೀ ಮಠದ ಪೀಠಾಧೀಶರಾಗಿದ್ದ ಪೂಜ್ಯ ಶ್ರೀ ಮಣಿಪ್ರ ಜಗದ್ಗುರು ಅನ್ನದಾನೇಶ್ವರ ಮಹಾಸ್ವಾಮಿಗಳು ಶಿಕ್ಷಣಕ್ಕಾಗಿ ಅದೆಂತ ತ್ಯಾಗ ಮಾಡಿದ್ರಂದ್ರೆ ಅಂದು ಬರೋಬ್ಬರಿ 50,000 ರೂಪಾಯಿ ದೇಣಿಗೆಗಾಗಿ 4 ರಿಂದ 5 ಊರುಗಳ ಜಮೀನನ್ನೇ ಮಾರಿ ಶಾಲೆಯ ಉದ್ಘಾಟನೆಗೆ ಹಾದಿ ಮಾಡಿಕೊಟ್ಟಿದ್ರು. ಅಂದು ಕರ್ನಾಟಕದ ಅಂದಿನ ರಾಜ್ಯಪಾಲರು ಆದ ಜಯಚಾಮರಾಜೇಂದ್ರ ಒಡೆಯರು ಈ ಶಾಲೆಯನ್ನ ಉದ್ಘಾಟಿಸಿದ್ರೆ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ರು. ಅಂದು ಕೇವಲ ಒಂದು ಪ್ರೌಢಶಾಲೆಯಾಗಿ ಆರಂಭವಾದ ಈ ಸಂಸ್ಥೆ ಇಂದು ಎಲ್ಕೆಜಿಯಿಂದ ಪಿಜಿವರೆಗೆ ಬರೋಬ್ಬರಿ 33 ಅಂಗ ಸಂಸ್ಥೆಗಳಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಸದ್ಯ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಜ್ಞಾನಾರ್ಜನೆ ಮಾಡುತ್ತಿದ್ದಾರೆ. ಸರ್ಕಾರಿ ಅನುದಾನವಿಲ್ಲದಿದ್ದರೂ ಮಕ್ಕಳ ಭವಿಷ್ಯಕ್ಕಾಗಿ ಮಠದ ವತಿಯಿಂದಲೇ ಪ್ರತಿ ತಿಂಗಳು 12 ಲಕ್ಷಕ್ಕೂ ಅಧಿಕ ಗೌರವಧನ ನೀಡಿ ಅತಿಥಿ ಉಪನ್ಯಾಸಕರನ್ನ ನೇಮಿಸಿಕೊಳ್ಳಲಾಗಿದೆ. ಇದರ ಫಲವಾಗಿ ಸಂಸ್ಥೆಯು ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶ ದಾಖಲಿಸುತ್ತಾ ಬಂದಿರುವುದು ಹೆಮ್ಮೆಯ ವಿಷಯ. ಬರದ ನಾಡಿನಲ್ಲಿ ಜ್ಞಾನದ ದಾಹ ನೆಗಿಸಲು ಈ ಸಂಸ್ಥೆ ಶ್ರಮಿಸ್ತಾ ಇದೆ. ಈ ಶತಮಾನೋತ್ಸವದ ಸಂಭ್ರಮಕ್ಕೆ ನಾಡಿನ ಜನತೆ, ಹಳೆಯ ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಆಗಮಿಸಿ ಆಶೀರ್ವದಿಸಬೇಕು. ಜನವರಿ 17 ಮತ್ತು 18ರಂದು ನಡೆಯಲಿರುವ ಈ ಐತಿಹಾಸಿಕ ಸಮಾರಂಭಕ್ಕೆ ಶಿಕ್ಷಣ ಸಚಿವರು, ಕೇಂದ್ರ ಸಂಸದರು ಹಾಗೂ ಹಲವು ಮಂತ್ರಿಗಳು ಸಾಕ್ಷಿಯಾಗಲಿದ್ದಾರೆ. ಮಠದ ಉತ್ತರಾಧಿಕಾರಿಗಳು ಆದ ಶ್ರೀ ಮಣಿಪ್ರ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹಾಗೂ ಆಡಳಿತ ಮಂಡಳಿ ಸರ್ವರನ್ನ ಪ್ರೀತಿಯಿಂದ ಆಹ್ವಾನಿಸಿದೆ. ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಮಿತಿಯ ಶತಮಾನೋತ್ಸವ ಸಂಪನ್ನವಾಗ್ತಾ ಇದೆ. ಈ ಸಂಸ್ಥೆ ಸುಮಾರು 1912ರಿಂದಲೇ 1912ಕ್ಕೆ ಅನ್ನದಾನೇಶ್ವರ ಮಠದಲ್ಲಿ ಸಂಸ್ಕೃತ ಪಾಠಶಾಲೆ ಪ್ರಾರಂಭವಾಯಿತು. ನಂತರ ಅದು ಭಕ್ತರ ಒಂದು ಸಹಾಯ ಸಹಕಾರದೊಂದಿಗೆ ನ್ಯೂ ಇಂಗ್ಲಿಷ್ ಸ್ಕೂಲ್ ಅನ್ನುವಂಥದ್ದು ಪ್ರಾರಂಭವಾದದ್ದು 1924ರಲ್ಲಿ. ಆಮೇಲೆ ಅದನ್ನು ನಡೆಸ್ತಾ ಕಮಿಟಿಯವರಿಗೆ ಸಾಧ್ಯವಾಗದೆ ಇರುವಾಗ ಗುರುಗಳಾಗಿರ್ತಕ್ಕಂಥ ನಿಜಲಿಂಗರು ಅವರು ಸುಮಾರು ಆ ಕಾಲದೊಳಗೆ 4-5 ಊರುಗಳ ಜಮೀನುಗಳನ್ನು ಮಾರಾಟ ಮಾಡಿ 50,000 ರೂಪಾಯಿಗಳನ್ನು ದೇಣಿಗೆ ನೀಡಿದ ಸಲುವಾಗಿ ಈಗಿರುವಂಥ ಹೈಸ್ಕೂಲಿನ ಒಂದು ಇಮಾರತಿ ಸಿದ್ಧವಾಯಿತು. ಅದರ ಉದ್ಘಾಟನೆಗೆ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ಜಯಚಾಮರಾಜೇಂದ್ರ ಒಡೆಯರು ಉದ್ಘಾಟನೆ ಮಾಡಿದ್ರು. ಅದರ ಹಿರಿಯರ ಸಮಾರಂಭಕ್ಕೆ ಆ ಕಾಲದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಿಜಲಿಂಗಪ್ಪನವರು ಅದರ ಅಧಿಕಾರಿಗಳು. ಈಗ ಒಂದು ಐತಿಹಾಸಿಕವಾದಂಥ ಸಂದರ್ಭಗಳು ನಡೀತಾ ಬಂದಿದ್ದು, ಇತ್ತೀಚೆಗೆ ಸುಮಾರು 1969 ನಂತರ ಯಾವ ವಿದ್ಯಾಸಮಿತಿಯ ಬೆಳವಣಿಗೆ ಬಹಳಷ್ಟು ಚೆನ್ನಾಗಿ ಆಗಾಗ ಹಾಕ್ಕೋತ ಬಂದಿದೆ. ಮತ್ತು ಈ ಯಾವ ಒಂದು ವಿದ್ಯಾಸಂಸ್ಥೆ ಒಂದೇ 59ರವರೆಗೂ ಕೂಡ ಒಂದೇ ಹೈಸ್ಕೂಲ್ ಇತ್ತು. ಆ ಕಾಲದೊಳಗೆ ಅದರಲ್ಲೂ ದಾನ ಕೊಡುವುದರ ಮೂಲಕವಾಗಿ ಯಾವಾಗ ಕಮಿಟಿಯವರು ಶ್ರೀ ಜಗದ್ಗುರು ಅನ್ನದಾನೇಶ್ವರ ಪ್ರೌಢಶಾಲೆ ಅಂತಕ್ಕಂಥ ನಾಮಕರಣ ಮಾಡಿ ಅದನ್ನು ನಡೆಸ್ತಾ ಬಂದರು. ಮುಂದೆ 49ರ ಸುಮಾರಿಗೆ ಮತ್ತವರಿಗೆ ಅವರ ಪಾದರ್ಕ ಇಷ್ಟಾಗ ಮುಂದೆ ಅದು ಕೂಡ
ಅದು ಯಾವ ವಿದ್ಯಾಸಂಸ್ಥೆ ಬಂದಾಗ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಬಂತು. ಸುಮಾರು ಈಗ 133 ವಿದ್ಯಾಸಂಸ್ಥೆಗಳು ಅಂಗಸಂಸ್ಥೆಗಳು ನಮ್ಮ ವಿದ್ಯಾಸಮಿತಿ ಆಶ್ರಯದಲ್ಲಿ ನಡೀತಾ ಇದ್ದಾರೆ. LKGಯಿಂದ PGವರೆಗೂ ಕೂಡ ಸುಮಾರು 4-5 ಸಾವಿರ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದು, ಇದರಲ್ಲಿ ಸುಮಾರು 12 ಸಂಸ್ಥೆಗಳು ಅನುದಾನ ರಹಿತವಾಗಿ ನಡೀತಾ ಇತ್ತು. ಅದಕ್ಕೆ ಪ್ರತಿ ತಿಂಗಳನ್ನು ಕೂಡ 10 ರಿಂದ 12 ಲಕ್ಷ ರೂಪಾಯಿಗಳನ್ನು ಎಲ್ಲ ಶಿಕ್ಷಣ ಸಂಸ್ಥೆಗೆ ವೇತನ ಕೊಡಲಾಗ್ತಿದೆ. ಯಾಕಂದರೆ ಸರ್ಕಾರ ಅನೇಕ ನಿವೃತ್ತಿಯಾದಂತಹ ಸ್ಥಾನದಲ್ಲಿ ಮತ್ತು ಯಾರಾದರೂ ತೀರ್ಕೊಂಡಂತಹ ಸ್ಥಾನದಲ್ಲಿ ತುಂಬಲು ಅವಕಾಶ ಕೊಟ್ಟೇ ಇಲ್ಲ. ಹೀಗಾಗಿ ಮಕ್ಕಳ ಒಂದು ಭವಿಷ್ಯವನ್ನು ಗಮನಿಸಿ ಯಾವ ಒಂದು ಅತಿಥಿ ಉಪನ್ಯಾಸಕರನ್ನು ನೇಮಿಸುವ ಮೂಲಕವಾಗಿ ಯಾವ ಕಾರ್ಯವನ್ನು ಮಾಡ್ತಾ ಬಂದಿದೆ. ಇಂಥ ಒಂದು ಬರಗಾಲ ಪ್ರದೇಶದಲ್ಲಿ ನಾನು ಧರ್ಮಕ್ಕೆ ಬಹಳಷ್ಟು ಕೊರತೆ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಸಂಸ್ಥೆ ಅದನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಬಂದಂಥದ್ದು. ಹಾಗೆ ಇವತ್ತು ನಮ್ಮ ಸಂಸ್ಥೆಯಾದ ಸಂಸ್ಥೆಗಳಲ್ಲಿ ಕ್ರೀಡೆ ಆಗಲಿ ಮತ್ತು ಒಳ್ಳೆಯ ಶಿಕ್ಷಣ ಆಗಲಿ ದೊರೆತಾ ಇರೋದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಬಂದಿದೆ. ಹಾಗೆ ಎಲ್ಲ ರೀತಿಯಿಂದ ಮತ್ತು ಹೇಳಬೇಕು ಅಂತಂದರೆ ನಮ್ಮ ಶಿಕ್ಷಣ ಮಹಾವಿದ್ಯಾಲಯ ಈ 2-3 ವರ್ಷಗಳಿಂದ 100ಕ್ಕೆ 100 ಪರಿಣಾಮವನ್ನು ಕೊಡ್ತಾ ಬಂದಿದ್ದಾರೆ. ಮತ್ತು ಅವರು ಡಿಸ್ಟೆನ್ಷನ್ದಲ್ಲಿ ಪಾಸಾಗ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಆ ಎಲ್ಲ ಸಿಬ್ಬಂದಿ ವರ್ಗ ಮಾಡಿದ್ರು ಕೂಡ ಹೆಮ್ಮೆ ಕೊಡ್ತಕ್ಕಂಥದ್ದು. ಇಂಥ ವಿದ್ಯಾಸಂಸ್ಥೆಯ ಒಂದು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಗಣ್ಯರು ಶಿಕ್ಷಣ ಮಂತ್ರಿ ಆದಿಯಾಗಿ ಮತ್ತು ಕೇಂದ್ರದ ಸಂಸದರು ಮಂತ್ರಿಗಳು ಕೂಡ ಈ ಕಾರ್ಯಕ್ರಮದ ಭಾಗಿಗಳಾಗಿ ಶೋಭೆ ತರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಕೂಡ ಇವತ್ತು ಆಸಕ್ತಿಯಿಂದ ಭಾಗಿಗಳಾಗಬೇಕು, ಸಂಸ್ಥೆಯ ಅಭಿವೃದ್ಧಿಯನ್ನು ಬಯಸಬೇಕು, ಅದಕ್ಕೆ ಸಹಾಯ ಸಹಕಾರ ನೀಡಬೇಕು ಅಂತ ಹೇಳಿ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಂಸ್ಥೆ ಈ ಮುಂಡರಗಿಯ ಬರದ ನಾಡಿನಲ್ಲಿ ಭರವಸೆಯಾಗಿ ಹುಟ್ಟಿಕೊಂಡಿರುವಂತಹ ಒಂದು ಸಂಸ್ಥೆ ಸ್ಥಾಪನೆಯಾದ ಇಲ್ಲಿವರೆಗೂ ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡಿ ತಮ್ಮ ಜೀವನವನ್ನು ತಾವು ರೂಪಿಸಿಕೊಂಡಿದ್ದಾರೆ. ಅಂತ ಶತಮಾನವನ್ನು ಕಂಡಿರ್ತಕ್ಕಂಥ ಸಂಸ್ಥೆಯ ಶತಮಾನೋತ್ಸವ ಜನವರಿ 17-18ನೇ ತಾರೀಕಿನಂದು ಮುಂಡರಗಿಯಲ್ಲಿ ಬಹಳಷ್ಟು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ರಾಜಕೀಯ ವ್ಯಕ್ತಿಗಳು ಹಾಗೂ ಸಾಹಿತಿಗಳು ಹಾಗೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರು ಆಗಮಿಸ್ತಾ ಇದ್ದಾರೆ, ಕಲಾವಿದರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಆ ಒಂದು ಶತಮಾನ ಕಂಡ ಸಂಸ್ಥೆಯ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇಲ್ಲಿ ಕಲ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು, ಈ ಸಂಸ್ಥೆಯಲ್ಲಿ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಸೇವಾರ್ಥಿಗಳು, ದಾನಿಗಳು ಎಲ್ಲರೂ ಕೂಡಿ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿರೋ ಕಾರಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಆ ಒಂದು ಸಂಸ್ಥೆಗೆ ಶ್ರಮಿಸಿದವರಿಗೆ ನಾವೆಲ್ಲರ ಅಭಿನಂದನೆಗಳನ್ನು ಸಲ್ಲಿಸೋಣ. ಅದರ ಜೊತೆ ದಾನಿಗಳಿಗೆ ಸತ್ಕಾರ ಕಾರ್ಯಕ್ರಮ ಇರುತ್ತದೆ. ಅದೇ ರೀತಿಯಾಗಿ ನಮ್ಮ ನಾಡಿನ ಸಾಧಕರಿಗೆಲ್ಲನೂ ಕೂಡ ಪ್ರತಿಭಾವಂತರಿಗೂ ಕೂಡ ಕಾರ್ಯಕ್ರಮದ ಒಂದು ಗೌರವಿಸುವಂತಹ ಒಂದು ವೇದಿಕೆಯಾಗಿರುತ್ತದೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ನಾಡಿನ ಎಲ್ಲ ಜನತೆ ಬಂದು ಸಾಕ್ಷೀಭೂತರಾಗಬೇಕಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಒಟ್ಟಾರೆ ಮುಂಡರಗಿಯ ಈ ಜ್ಞಾನದೇಗುಲದ 100ರ ಸಂಭ್ರಮ ನಾಡಿನಾದ್ಯಂತ ಹೊಸ ಕಳೆ ತಂದಿದೆ. ಮರಿಯಜ್ಜ MH, ರಾಷ್ಟ್ರ ಕ್ರಾಂತಿ ನ್ಯೂಸ್, ಮುಂಡರಗಿ.